ಕೆಎಸ್ಆರ್ಟಿಸಿ ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದು ಈ ಹಿಂದೆ ಸಭೆ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಅಂದ್ರೆ ಆಟೋ ಸಂಘದವರು ದರ ಹೆಚ್ಚಳ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮನವಿ ಸಹ ಮಾಡಿದ್ರು. ಅಂದ್ರೆ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು, 20 ರೂಪಾಯಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ ಕೆಎಸ್ಆರ್ಟಿಸಿ ಬಸ್ ದರ 15% ಜಾಸ್ತಿ ಆಗಿದೆ, ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್ ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು, ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತೆ? ಅದೇ 35 ರೂಪಾಯಿ ಹೇಳಿದ್ರು ಸರ್, ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರಾ? ಮಾಡ್ಲೇಬೇಕು ಸರ್, ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಕೆಎಸ್ಆರ್ಟಿಸಿ ಅವರು ಮಾಡಿದ್ದಾರೆ, 15% ಮಾಡಿದ್ದಾರೆ. ಹೌದು, ಅದನ್ನೇ ನಾವು ಕೇಳ್ತಾ ಇರೋದಂದ್ರೆ ನಮ್ಗೂ ಜಾಸ್ತಿ ಮಾಡ್ಕೊಡಿ, ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್ ಸರ್ಕಾರಕ್ಕೆ. ಮೊನ್ನೆ ಸಭೆ ಇದ್ದಿದ್ರು ರದ್ದು ಮಾಡಿದ್ದಾರೆ. ಇನ್ ಯಾವಾಗ 2 ಕಿಲೋಮೀಟರ್ 35 ಮಾಡಿ ಅಂತ ಹೇಳ್ತಾರಾ ಹೇಗೆ? ಹೌದು ಸರ್, ನಾರ್ಮಲ್ ಆಗಿ 5 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳಿದ್ರು. ನಾರ್ಮಲ್ ಆಗಿ ಅದೇ ರೇಟಲ್ಲೇ ಇದೆ, ಇನ್ನ 30 ರೂಪಾಯಿ ಬರ್ತಾ ಇದೆ. ಮೊನ್ನೆ 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಸರ್, ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಸರ್ಕಾರಕ್ಕೆ ಏನಿಲ್ಲ ಸರ್, ಬೇರೆ ಸ್ಟೇಟ್ ಅಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡ್ಕೊಟ್ರೆ ಒಳ್ಳೇದು ಸರ್. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಇಲ್ಲ ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ. ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾ? ಜನ ಬರ್ತಾ ಇಲ್ಲ ಸರ್. ಫ್ರೀಯಲ್ಲೇ ಓಡಾಡ್ತೀವಿ. ಆಟೋದಲ್ಲಿ ಓಡಾಡ್ತಿದ್ದೇ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ ಬಿಎಂಟಿಸಿ ಬಸ್ ಫ್ರೀ, ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ, ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ, ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ ಸರ್? ಬನ್ನಿಲಿ. ಈಗ 15% ಸರ್ಕಾರ ಸಾರಿಗೆ ಜಾಸ್ತಿ ಮಾಡಿದ್ದಾರೆ, ನೀವೇನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಏನೆಲ್ಲರಿಗೂ ಫ್ರೀ ಮಾಡಿದ್ದಾರೆ, ಆಟೋಗೆ ಬಿಸ್ನೆಸ್ ಇಲ್ಲ, ಏನ್ ಮಾಡೋದು? 2 ವೀಲರ್ ರಾಬಿಟೋ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇದು ವೈಟ್ ಬೋರ್ಡ್ ಹೊಡಿತಾರೋ, ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ? ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟೋ 2 ವೀಲರ್ ನಿಲ್ಲಿಸಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ, ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ 2 ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದನ್ನ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಕೇಳಿಲಿ, 1-2 ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು 2 ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. 2 ವೀಲರ್ ಆಟೋ ಸೇಫ್ ಇದೆ, ಬಟ್ 2 ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್, ಕಾಲ್ಗಿಲ್ ಮುರಿದ್ಬಿಟ್ರು ಏನಕ್ಕೆ? ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. 2 ವೀಲರ್ ಬಂದ್ರೆ ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್. ಅದು ಕೆಎಸ್ಆರ್ಟಿಸಿ ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದು ಈ ಹಿಂದೆ ಸಭೆ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಅಂದ್ರೆ ಆಟೋ ಸಂಘದವರು ದರ ಹೆಚ್ಚಳ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮನವಿ ಸಹ ಮಾಡಿದ್ರು. ಅಂದ್ರೆ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು, 20 ರೂಪಾಯಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ ಕೆಎಸ್ಆರ್ಟಿಸಿ ಬಸ್ ದರ 15% ಜಾಸ್ತಿ ಆಗಿದೆ, ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್ ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡ್ಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡ್ಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು, ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತೆ? ಅದೇ 35 ರೂಪಾಯಿ ಹೇಳಿದ್ರು ಸರ್, ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರಾ? ಮಾಡ್ಲೇಬೇಕು ಸರ್, ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಕೆಎಸ್ಆರ್ಟಿಸಿ ಅವರು ಮಾಡಿದ್ದಾರೆ, 15% ಮಾಡಿದ್ದಾರೆ. ಹೌದು, ಅದನ್ನೇ ನಾವು ಕೇಳ್ತಾ ಇರೋದಂದ್ರೆ ನಮ್ಗೂ ಜಾಸ್ತಿ ಮಾಡ್ಕೊಡಿ, ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. ಮೊನ್ನೆ ಸಭೆ ಇದ್ದಿದ್ರು ರದ್ದು ಮಾಡಿದ್ದಾರೆ. ಇನ್ ಯಾವಾಗ 2 ಕಿಲೋಮೀಟರ್ 35 ಮಾಡಿ ಅಂತ ಹೇಳ್ತಾರಾ ಹೇಗೆ? ಹೌದು ಸರ್, ನಾರ್ಮಲ್ ಆಗಿ 5 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳಿದ್ರು. ನಾರ್ಮಲ್ ಆಗಿ ಅದೇ ರೇಟಲ್ಲೇ ಇದೆ, ಇನ್ನ 30 ರೂಪಾಯಿ ಬರ್ತಾ ಇದೆ. ಮೊನ್ನೆ 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಸರ್,
ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಸರ್ಕಾರಕ್ಕೆ ಏನಿಲ್ಲ ಸರ್, ಬೇರೆ ಸ್ಟೇಟ್ ಅಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡ್ಕೊಟ್ರೆ ಒಳ್ಳೇದು ಸರ್. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಇಲ್ಲ ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ, ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾಗ? ಜನ ಬರ್ತಾ ಇಲ್ಲ ಸರ್. ಎಲ್ಲ ಫ್ರೀಯಲ್ಲೇ ಓಡಾಡ್ತೀವಿ. ಆಟೋದಲ್ಲಿ ಓಡಾಡ್ತಿದ್ದೆ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ, ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ, ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ ಸರ್? ಬನ್ನಿ ಇಲ್ಲಿ. ಈಗ 15% ಸರ್ಕಾರ ಸಾರಿಗೆ ಜಾಸ್ತಿ ಮಾಡಿದ್ದಾರೆ, ನೀವೇನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಏನೆಲ್ಲರಿಗೂ ಫ್ರೀ ಮಾಡಿದ್ದಾರೆ, ಆಟೋಗೆ ಬಿಸ್ನೆಸ್ ಇಲ್ಲ, ಏನ್ ಮಾಡೋದು? ಟೂ ವೀಲರ್ ರಾಬಿಟೋ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇದು ವೈಟ್ ಬೋರ್ಡ್ ಹೊಡಿತಾರೋ ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ? ಕಷ್ಟ ಆಗ್ತದೆ, ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟೋ ಟೂ ವೀಲರ್ ಇಳಿಸ್ಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ, ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ ಟೂ ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದನ್ನ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಈ ಕೇಳಿಲಿ, ಒಂದೆರಡು ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು ಟೂ ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. ಟೂ ವೀಲರ್ ಆಟೋ ಸೇಫ್ ಇದೆ, ಬಟ್ ಟೂ ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್, ಕಾಲ್ಗಿಲ್ ಮುರಿದು ಏನಕ್ಕೆ? ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. ಟೂ ವೀಲರ್ ಬಂದ್ರೆ ಏರಿಕೆ ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್. ಅದು KSRTC ಬಸ್ ದರ ಆಯ್ತು, ಇದೀಗ ಆಟೋ ದರ ಹೆಚ್ಚಳ ಮಾಡಬೇಕಾ ಬೇಡವಾ ಎಂಬುದು ಒಂದ್ ಕಡೆ ಪ್ರಶ್ನೆ ಪಡೆದಿದೆ. ಈ ಹಿಂದೆ ಸಭೆ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಅಂದ್ರೆ ಆಟೋ ಸಂಘದವರು ದರ ಹೆಚ್ಚಳ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮನವಿ ಸಹ ಮಾಡಿದ್ರು. ಅಂದ್ರೆ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು, 20 ರೂಪಾಯಿ ಮಾಡಿ ಅಂತ ಒಂದ್ ಕಡೆ ಮನವಿ ಸಹ ಸಲ್ಲಿಸಿದ್ರು. ಈ ಒಂದು ವಿಚಾರಕ್ಕೆ ಆಟೋದವರು ಇದ್ರೆ ಮಾತಾಡ್ಸೋಣ. ಸರ್, ಒಂದ್ ಕಡೆ KSRTC ಬಸ್ ದರ 15% ಜಾಸ್ತಿ ಆಗಿದೆ, ನೀವು ಸಹ ಒಂದ್ ಕಡೆ ಒತ್ತಾಯ ಸಹ ಇತ್ತು, ಮನವಿ ಸಹ ಮಾಡಿದ್ರಿ, ಸಭೆ ಸಹ ಇತ್ತು, ಸಭೆ ಕ್ಯಾನ್ಸಲ್ ಆಯ್ತು. ಏನ್ ಸರ್ ಜಾಸ್ತಿ ಮಾಡ್ಬೇಕಾ ಹೇಗೆ ಅಂತ? ಮಾಡ್ಲೇಬೇಕು ಸರ್, ನಮಗೂ ಕಷ್ಟ ಇದೆ, ನಮಗೂ ಮಾಡ್ಲೇಬೇಕು. ನಮ್ದು ಮೀಟರ್ ಜಾಸ್ತಿ ಮಾಡ್ಕೊಡ್ಬೇಕು, ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀವಿ. ಅವ್ರದ್ದು ಹೆಂಗ್ ಜಾಸ್ತಿ ಮಾಡಿದ್ರೆ ಇವಾಗ ನಮ್ದು ಅದೇ ತರ ಜಾಸ್ತಿ ಮಾಡ್ಕೊಡ್ಬೇಕು ಸರ್. ಎಷ್ಟು ಸರಿ ಕಿಲೋಮೀಟರ್ಗೆ ಎಷ್ಟಿದೆ, ಎಷ್ಟು ಮಾಡ್ಬೇಕಿತ್ತಂತ? ಅದೇ 35 ರೂಪಾಯಿ ಹೇಳಿದ್ರು ಸರ್, ಅಷ್ಟೊಂದು ಮಾಡ್ಕೊಟ್ರೆ ಸಾಕು ನಮ್ಗೆ ಇವಾಗ. ಅಂದ್ರೆ 2 ಕಿಲೋಮೀಟರ್ 35? ಹೌದು, 2 ಕಿಲೋಮೀಟರ್ 35. ಯಾಕಂದ್ರೆ KSRTC ಬಸ್ ದರ ಏರಿಕೆ ಇದೆ, ಸರ್ಕಾರದವ್ರು ಮಾಡಿದ್ದಾರೆ. ಹಾ, ನಮಗೂ ಮಾಡ್ಕೊಡ್ಬೇಕು ಸರ್. ಇವಾಗ ಅವ್ರದ್ದಾಗಿದೆ, ನಮ್ದು ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರ? ಮಾಡ್ಲೇಬೇಕು ಸರ್, ಮಾಡ್ತೀವಿ, ನೆಕ್ಸ್ಟ್ ಮಾಡ್ತೀವಿ. ನೀವು ಸಹ ಆಟೋ ಓಡಿಸ್ತೀರಾ ಡೈಲಿ, ಕಿಲೋಮೀಟರ್ಗೆ 15 ತಗೊಂತೀರಾ? ವರ್ಕೌಟ್ ಆಗಲ್ಲ ಸರ್. ಇಲ್ಲಿಂದ ಪಿಕಪ್ ಮಾಡಕ್ಕೆ ಒಬ್ಬೊಬ್ರು ಹಾಕಿರ್ತಾರೆ 3 ಕಿಲೋಮೀಟರ್ ನಾವು ಹೋಗ್ತೀವಿ. 3 ಕಿಲೋಮೀಟರ್ ಹೋದಾಗ್ಲ ಅಲ್ಲಿ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅದು ಲಾಸ್. ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದ್ರು ಒಂದೊಂದ್ಸರಿ ಕಿಲೋಮೀಟರ್ ಲೆಕ್ಕದಲ್ಲಾದ್ರೆ ವರ್ಕೌಟ್ ಆಗಲ್ಲ. ಏನೋ 35 ರೂಪಾಯಿ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಮಾಡ್ಲೇಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಸರ್ ಸರ್ಕಾರಕ್ಕೆ. KSRTC ಅವರು ಮಾಡಿದ್ದಾರೆ, 15% ಮಾಡಿದ್ದಾರೆ. ಹೌದು, ಅದನ್ನೇ ನಾವು ಕೇಳ್ತಾ ಇರೋದು. ಅಂದ್ರೆ ನಮ್ಗೂ ಜಾಸ್ತಿ ಮಾಡ್ಕೊಡಿ, ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್ ಸರ್ಕಾರಕ್ಕೆ. ಮೊನ್ನೆ ಸಭೆ ಇದ್ದಿದ್ರು ರದ್ದು ಮಾಡಿದ್ದಾರೆ. ಇನ್ ಯಾವಾಗ 2 ಕಿಲೋಮೀಟರ್ 35 ಮಾಡಿ ಅಂತ ಹೇಳ್ತಾರ ಹೇಗೆ? ಹೌದು ಸರ್, ನಾರ್ಮಲ್ ಆಗಿ 5 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ ಅಂತ ಹೇಳಿದ್ರು. ನಾರ್ಮಲ್ ಆಗಿ ಅದೇ ರೇಟಲ್ಲೇ ಇದೆ, ಇನ್ನ 30 ರೂಪಾಯಿ ಬರ್ತಾ ಇದೆ. ಮೊನ್ನೆ 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಸರ್, ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಸರ್ಕಾರಕ್ಕೆ ಏನಿಲ್ಲ ಸರ್, ಬೇರೆ ಸ್ಟೇಟ್ ಅಲ್ಲೆಲ್ಲ 40 ರೂಪಾಯಿ ನಡೀತಾ ಇದೆ, ನಮಗೂ 40 ರೂಪಾಯಿ ಮಾಡ್ಕೊಟ್ರೆ ಒಳ್ಳೇದು ಸರ್. ಡೈಲಿ ಎಷ್ಟಾಗುತ್ತೆ? ತುಂಬಾ ಕಷ್ಟ ಆಗುತ್ತಾನೆ ಹೇಗೆ ಅಂತ? ಇಲ್ಲ ಸರ್, ಡೈಲಿ ಇವಾಗ ಮೊದಲ ತರ ಇಲ್ಲ, ಬಸ್ ಯಾವಾಗ ಫ್ರೀ ಬಿಟ್ರು ಅವಾಗಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾರು ಜನ ಬರ್ತಿಲ್ವಾಗ? ಜನ ಬರ್ತಾ ಇಲ್ಲ ಸರ್. ಎಲ್ಲ ಫ್ರೀಯಲ್ಲೇ ಓಡಾಡ್ತೀವಿ. ಆಟೋದಲ್ಲಿ ಓಡಾಡ್ತಿದ್ದೆ ಜಾಸ್ತಿ ಲೇಡೀಸ್ ಸರ್. ಈಗೆಲ್ಲ BMTC ಬಸ್ ಫ್ರೀ. ಎಲ್ಲ ಫ್ರೀ ಮಾಡಿದ್ಮೇಲೆ ನಮ್ಗೆ ಅರ್ಧನೂ ಆಗ್ತಾ ಇಲ್ಲ ಸರ್. ಸರ್ಕಾರದವ್ರು ಈಗ ಸಾರಿಗೆ 15% ಜಾಸ್ತಿ ಮಾಡಿದ್ದಾರೆ, ನೀವು ಒತ್ತಾಯ ಮಾಡ್ತಾರೆ ಹೇಗೆ ಅಂತ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ, ಮಾಡ್ಲೇಬೇಕು. 40 ರೂಪಾಯಿ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅದ್ ಬಿಟ್ಟು ಇನ್ನೇನ್ ಬೇರೆ ಏನ್ ಕೇಳಕ್ಕಾಗುತ್ತೆ ಸರ್? ಬನ್ನಿ ಇಲ್ಲಿ. ಈಗ 15% ಸರ್ಕಾರ ಸಾರಿಗೆ ಜಾಸ್ತಿ ಮಾಡಿದ್ದಾರೆ, ನೀವೇನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಏನೆಲ್ಲರಿಗೂ ಫ್ರೀ ಮಾಡಿದ್ದಾರೆ, ಆಟೋಗೆ ಬಿಸ್ನೆಸ್ ಇಲ್ಲ, ಏನ್ ಮಾಡೋದು? ಟೂ ವೀಲರ್ ರಾಬಿಟೋ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇದು ವೈಟ್ ಬೋರ್ಡ್ ಹೊಡಿತಾರೋ ಇದು ಹೊಡಿತಾರ ಅವರು. ಕಷ್ಟ ಆಗ್ತಿದೆ ಹಾಗಾದ್ರೆ? ಕಷ್ಟ ಆಗ್ತದೆ, ಕಷ್ಟ ಇಲ್ಲ, ತುಂಬಾ ಕಷ್ಟನೇ ಇರೋದು. ದರ ಏರಿಕೆ ಮಾಡ್ಬೇಕಂತ ಹೇಳಿದ್ರೆ ಹಾಗಾದ್ರೆ ರಾಬಿಟೋ ಟೂ ವೀಲರ್ ಇಳಿಸ್ಬೇಕು ಸರ್. ಅದೇ ಸರ್ ರಿಕ್ವೆಸ್ಟ್ ಅಂತಂದ್ರೆ, ಈ ಸರ್ಕಾರ ಮಾಡಿರೋದಕ್ಕಿಂತ ನಮ್ಗೆ ಆಟೋದವ್ರು ಒಂದ್ ಸ್ವಲ್ಪ ಬದುಕಬೇಕು, ಜೀವನ ಮಾಡ್ಬೇಕಾದ್ರೆ ಈ ಟೂ ವೀಲರ್ ಓಡಿಸೋದನ್ನ ನಿಲ್ಸ್ಬೇಕು ಸರ್. ಈ ರ್ಯಾಪಿಡೋ ಅನ್ಕೊಂಡು ಸುಮ್ನೆ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಗೊತ್ತೇ ಆಗಲ್ಲ. ಅದನ್ನ ನಮ್ಗೆ ವರ್ಕೌಟ್ ಸುಮ್ಮನೆ ಇದಾಗುತ್ತೆ ಸರ್, ಲಾಸ್ ಆಗ್ತದೆ. ಇನ್ನೊಂದು ಮಾತು ಗೊತ್ತಾ, ಈ ಕೇಳಿಲಿ, ಒಂದೆರಡು ಆಕ್ಸಿಡೆಂಟ್ ಆಗ್ಬೇಕು, ಕೈಗಳು ಮುರಿಬೇಕು ಟೂ ವೀಲರ್ ಅವ್ರಿಗೆ, ಆವಾಗಲೇ ಸರ್ಕಾರ ಅವ್ರಿಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಅಂತೂ ಅರ್ಥ ಆಗಲ್ಲ. ಟೂ ವೀಲರ್ ಆಟೋ ಸೇಫ್ ಇದೆ, ಬಟ್ ಟೂ ವೀಲರ್ ಹೋಗಿದ್ರೆ ಒಂಚೂರು ಆಕ್ಸಿಡೆಂಟ್, ಕಾಲ್ಗಿಲ್ ಮುರಿದು ಏನಕ್ಕೆ? ಆಟೋದಲ್ಲಿ ತುಂಬಾ ದಿನದಿಂದ ಸೇಫ್ ಆಗಿ ನಡೀತಾರೆ. ಟೂ ವೀಲರ್ ಬಂದ್ರೆ ಮಾಡ್ಬೇಕಂತ ಹೇಳ್ತೀರಾ? ಮಾಡ್ಲೇಬೇಕು ಸರ್. ಅದು
ಎಸ್, ಇಲ್ಲಿ ಆಟೋ ಡ್ರೈವರ್ಗಳು ಇರ್ತಿದ್ರೆ ತುಂಬಾ ಕಷ್ಟ ಆಗ್ತಿದೆ, ಜೀವನ ಮಾಡೋಕ್ಕಾಗಲ್ಲ. ಹೀಗಾಗಿ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಬೇಕು. ಈಗ ನಿಮ್ದು ಸಾರಿಗೆ 15% ಜಾಸ್ತಿ ಮಾಡಿದ್ರ, ಈಗ ಆಟೋ ದರನ ಹೆಚ್ಚಿಗೆ ಮಾಡ್ಬೇಕಂತ ಈಗ ಒತ್ತಾಯಿಸ ಕೇಳಿ ಬಂದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.